ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಬ್ಯಾಡ್ ಕೊಲೆಸ್ಟ್ರಾಲ್‌ನ ಕಡಿಮೆ ಮಾಡೋದಕ್ಕೆ ಕೆಲವು ಸಲಹೆಗಳನ್ನ ನೀಡ್ತಾ ಇದ್ದೀನಿ. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಕ್ಕೆ ಕಾರಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಬ್ಯಾಡ್ ಕೊಲೆಸ್ಟ್ರಾಲ್‌ನ ಹೇಗೆ ಕಡಿಮೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ 8 ಸಲಹೆಗಳನ್ನ ನೀಡ್ತಾ ಇದ್ದೀನಿ. ನೀವು ಈ ಎಲ್ಲ ಸಲಹೆಗಳನ್ನ ಫಾಲೋ ಮಾಡೋದ್ರಿಂದ ಅಟ್ಲೀಸ್ಟ್ 6 ಸಲಹೆಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಆದರೆ ಇದಕ್ಕೆ ಟೈಮ್ ಬೇಕಾಗುತ್ತೆ. ಇಮಿಡಿಯೇಟ್ ಕಡಿಮೆ ಆಗೋದಿಲ್ಲ. ನೀವು ರೆಗ್ಯುಲರ್ ಆಗಿ ನಾನು ಹೇಳುವಂತಹ ಸಲಹೆಗಳನ್ನ ನೀವು ದಿನನಿತ್ಯ ಅಳವಡಿಕೆ ಮಾಡ್ಕೊಂಡಲ್ಲಿ, ಸರಿಯಾಗಿ ಫಾಲೋ ಮಾಡ್ಕೊಂಡಲ್ಲಿ 3 to 6 ಮಂತ್ಸ್ ಅಲ್ಲಿ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಓಕೆ, ನೀವು ನನ್ನ ಈ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಇನ್ನೂ ಕೂಡ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಸಲಹೆಗಳು ನಮಗೆ ಸಹಾಯ ಮಾಡುತ್ತೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಅಂತ ನೋಡೋದಾದರೆ, ಫಸ್ಟ್ ಒನ್ ಹೆಲ್ತಿ ಡಯಟ್. ಹೌದು, ಈ ಡಯಟ್ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಈ LDL ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ. ನಿಮ್ಮ ಆಹಾರದಲ್ಲಿ ಏನಾದರೂ ಈ ಟ್ರಾನ್ಸ್ ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇದ್ದರೆ, ನೀವು ಈ ಸ್ಯಾಚುರೇಟೆಡ್ ಫ್ಯಾಟ್, ಟ್ರಾನ್ಸ್ ಫ್ಯಾಟ್ ಇರುವಂತಹ ಆಹಾರಗಳನ್ನ ಸೇವನೆ ಮಾಡ್ತಿದ್ರೆ ಅದನ್ನು ನೀವು ಕಡಿಮೆ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ LDL ಕೊಲೆಸ್ಟ್ರಾಲ್ನ ನೀವು ಕಡಿಮೆ ಮಾಡ್ಕೊಳ್ಬೋದು. ಓಕೆ, ಇದರ ಬದಲಿಗೆ ಈ ಲೈಕ್ ಟ್ರಾನ್ಸ್ ಫ್ಯಾಟ್, ಈ ಸ್ಯಾಚುರೇಟೆಡ್ ಫ್ಯಾಟ್, ಈ ಪ್ರೊಸೆಸ್ಡ್ ಫುಡ್, ಬೇಕ್ರಿ ಫುಡ್ಸ್, ಡೀಪ್ ಫ್ರೈಡ್ ಫುಡ್ಸ್, ಓಕೆ, ಫುಲ್ ಫ್ಯಾಟ್ ಡೈರಿ ಪ್ರಾಡಕ್ಟ್ಸಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಇದ್ರ ಬದಲಿಗೆ ನೀವು ನಟ್ಸ್ ಆ್ಯಂಡ್ ಸೀಡ್ಸ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಗುಡ್ ಕೊಲೆಸ್ಟ್ರಾಲ್ನು ಜಾಸ್ತಿ ಮಾಡ್ಕೊಳ್ಬೋದು. ಓಕೆ, ನಿಮ್ಮ ಹಾರ್ಟ್ ಹೆಲ್ತ್ಗೂ ಕೂಡ ತುಂಬ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದರೆ ಈ ಸಾಲ್ಬಲ್ ಫೈಬರ್ ರಿಚ್ ಇರುವಂತಹ ಆಹಾರಗಳನ್ನ ನೀವು ಸೇವನೆ ಮಾಡಬೇಕಾಗುತ್ತೆ. ಈ ಸಾಲ್ಬಲ್ ಫೈಬರ್ ಏನು ಮಾಡುತ್ತೆ ಅಂತ ಅಂದರೆ, ನಮ್ಮ ಸ್ಮಾಲ್ ಇಂಟೆಸ್ಟೈನಿಂದ ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ಬೈಂಡ್ ಮಾಡಿ ಅದನ್ನು ಹೊರ ಹಾಕೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಆದ್ದರಿಂದ ನೀವು ಸಾಲ್ಬಲ್ ಫೈಬರ್ ರಿಚ್ ಇರುವಂತಹ ಆಹಾರಗಳನ್ನ ತಪ್ಪದೆ ಸೇವನೆ ಮಾಡಬೇಕಾಗುತ್ತೆ. ಈ ಸಾಲ್ಬಲ್ ಫೈಬರ್ ನಮಗೆ ಈ ಆ್ಯಪಲ್ ಇರ್ಬೋದು, ಆರೆಂಜ್, ಕ್ಯಾರೆಟ್, ಓಟ್ಸ್ ಮತ್ತು ಮೇಥಿ ಸೀಡ್ಸಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಆದ್ದರಿಂದ ಈ ಆಹಾರ ಪದಾರ್ಥಗಳನ್ನ ನೀವು ಸೇವನೆ ಮಾಡಬೇಕಾಗುತ್ತೆ. ದಿನದಲ್ಲಿ ಈ ಆಹಾರ ಪದಾರ್ಥಗಳಲ್ಲಿ ಅಟ್ಲೀಸ್ಟ್ ಯಾವುದಾದ್ರೂ ಒಂದಾದರೂ ಸೇವನೆ ಮಾಡೋದಕ್ಕೆ ನೀವು ಟ್ರೈ ಮಾಡಬೇಕಾಗುತ್ತೆ. ಇದರ ಜೊತೆಗೆ ನೀವು ಅದರ್ ಫ್ರೂಟ್ಸ್ ಇರ್ಬೋದು, ತರಕಾರಿ ಲೈಕ್ ಸೊಪ್ಪುಗಳು ಮತ್ತು ಧಾನ್ಯಗಳು, ಸಿರಿಧಾನ್ಯಗಳು, ಇವುಗಳನ್ನ ನೀವು ಸೇವನೆ ಮಾಡಬೇಕಾಗುತ್ತೆ. ಓವರಾಲ್ ಫೈಬರು ಕೂಡ ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಮಗೆ ದಿನಕ್ಕೆ 25 to 30 ಗ್ರಾಮ್ ಅಷ್ಟು ಫೈಬರ್ ಬೇಕು. ಓಕೆ, ಇದ್ರ ಜೊತೆಗೆ 5 to 10 ಗ್ರಾಮ್ ಸಾಲ್ಬಲ್ ಫೈಬರ್ ಬೇಕಾಗುತ್ತೆ. ನೀವು ಈ 25 to 30 ಗ್ರಾಮ್ ಫೈಬರಲ್ಲಿ ಅಟ್ಲೀಸ್ಟ್ 5 to 10 ಗ್ರಾಮ್ ಸಾಲ್ಬಲ್ ಫೈಬರ್ ಇರೋ ಥರ ನೋಡ್ಕೊಳ್ಳಿ. ಅದರಿಂದ ಸಾಲ್ಬಲ್ ಫೈಬರ್ ರಿಚ್ ಆಹಾರಗಳನ್ನ ದಿನನಿತ್ಯ ಸೇವನೆ ಮಾಡಿ. ಇದು ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ, ಓಕೆ, ನೆಕ್ಸ್ಟ್ ಯಾವ ಟಿಪ್ಪು ಅಂತ ನೋಡೋದಾದರೆ, ನೆಕ್ಸ್ಟ್ ಬಂದು ನೀವು ನಿಮ್ಮ ವೆಯ್ಟನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಹೆಲ್ತಿ ವೆಯ್ಟನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಯಾಕಂತ ಅಂದರೆ ಏನಂತ ಅಂದರೆ ಅಕಾರ್ಡಿಂಗ್ ಟು ಸರ್ವಿಸ್, ಯಾರಲ್ಲಿ ಆಬ್ಡೋಮಿನಲ್ ಒಬೇಸಿಟಿ ಇದೆಯೋ, ಓಕೆ, ಯಾರಲ್ಲಿ ಹೊಟ್ಟೆಯ ಬೊಜ್ಜು ಜಾಸ್ತಿ ಇದೆಯೋ ಅವರಲ್ಲಿ ಈ LDL ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಓಕೆ, ನೀವು ನಿಮ್ಮ ವೆಯ್ಟನ್ನು ಸ್ವಲ್ಪ ಕಡಿಮೆ ಮಾಡಿದ್ರೂ ಕೂಡ ನಿಮ್ಮ LDL ಕೊಲೆಸ್ಟ್ರಾಲ್ ಕಡಿಮೆ ಆಗೋದನ್ನು ನೀವು ನೋಡ್ಬೋದಾಗುತ್ತೆ. ಓಕೆ, ಮೇನ್ಲಿ ಹೊಟ್ಟೆಯ ಸುತ್ತಳತೆ ಏನಿರುತ್ತೋ ಅದನ್ನು ಇಂಚ್ ಬೈ ಇಂಚ್ ನೀವು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಓಕೆ, ಯಾರಲ್ಲಿ ಹೊಟ್ಟೆಯ ಭಾಗದ ಬೊಜ್ಜು ಇರುತ್ತೋ ಅದು ಮೀನ್ LDL ಕೊಲೆಸ್ಟ್ರಾಲ್, ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋದಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ನೀವು ವೆಯ್ಟನ್ನು, ನೀವು ಏನಾದರೂ ಓವರ್ ವೆಯ್ಟ್ ಇದ್ದರೆ, ಒಬೇಸ್ ಇದ್ದರೆ ನಿಮ್ಮ ವೆಯ್ಟನ್ನು ಆದಷ್ಟು ನೀವು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಓಕೆ, ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ವೆಯ್ಟ್ ಕಡಿಮೆ ಮಾಡಿದ್ಮೇಲೆ ಸ್ವಲ್ಪ ವೆಯ್ಟ್ ಕಡಿಮೆ ಆದರೂ ಕೂಡ ನೀವು ಹೋಗ್ಬಿಟ್ಟು ನಿಮ್ಮ LDL ಚೆಕ್ ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ನಿಮ್ಮ LDL ಕಡಿಮೆ ಆಗಿರೋದು. ಓಕೆ, ಇದಕ್ಕೆ ಸರಿಯಾದ ಡಯಟ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಸಹಾಯ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಇರುವಂತಹ ಆಹಾರಗಳನ್ನ ನೀವು ಸೇವನೆ ಮಾಡೋದು. ಓಕೆ, ಈ ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಇರುವಂತಹ ಆಹಾರಗಳು ಈ LDL ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ, ಇನ್ಫ್ಲಮೇಷನ್ನ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಈ ವಾಲ್ನಟ್ಸಲ್ಲಿ ಜಾಸ್ತಿ ಇರುತ್ತೆ, ಚಿಯಾ ಸೀಡ್ಸ್ ಮತ್ತು ಫ್ಲಾಕ್ಸ್ ಸೀಡ್ಸಲ್ಲಿ ಜಾಸ್ತಿ ಇರುತ್ತೆ. ಈ ಆಹಾರ ಪದಾರ್ಥಗಳನ್ನ ನೀವು ದಿನನಿತ್ಯ
ಸೇವನೆ ಮಾಡಬೇಕಾಗತ್ತೆ. ಸೊ ಈ ವಾಲ್ನಟ್ಸಲ್ಲಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಕಂಟೆಂಟ್ ಅಧಿಕವಾಗಿರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟು ಕೂಡ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ವಾಲ್ನಟ್ಸನ್ನು ನೀವು ಕಂಪಲ್ಸರಿ ತೊಗೊಳ್ಳೇಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಫ್ಲಾಕ್ಸ್ ಸೀಡ್ಸ್ನ ರೋಸ್ಟ್ ಮಾಡಿ ಪೌಡರ್ ಮಾಡಿ ತೊಗೊಳ್ಳೋದ್ರಿಂದ ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ ಬಾಡಿಯಲ್ಲಿ. ಸೊ ನೀವು ಮಜ್ಜಿಗೆ ಜೊತೆಯಲ್ಲಿ ಹಾಕ್ಕೊಂಡು ಕುಡಿಬೋದು, ಇಲ್ಲಾಂದರೆ ನೀರಲ್ಲೂ ಕೂಡ ಹಾಕ್ಕೊಂಡು ಕುಡಿಬೋದು. ನೆಕ್ಸ್ಟ್ ನೋಡೋದಾದರೆ ಚಿಯಾ ಸೀಡ್ಸ್, ಇದರಲ್ಲೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ, ಅದರ ನ್ಯೂಟ್ರಿಷನ್ ಕಂಟೆಂಟು ಕೂಡ ಇರುತ್ತೆ. ಸೊ ನೀವು ಈ ಚಿಯಾ ಸೀಡ್ಸನ್ನು 1 to 2 ಟೀ ಸ್ಪೂನ್ ನೀರಲ್ಲಿ ನೆನೆ ಹಾಕಿ ಒಂದು 30 to 45 ಮಿನಿಟ್ಸ್ ಆನಂತರ ತಗೊಳ್ಳೋದ್ರಿಂದ ಇದು ಕೂಡ ನಿಮ್ಮ ದೇಹಕ್ಕೆ ತುಂಬ ಸಹಕಾರಿಯಾಗುತ್ತೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಸೊ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ನೀವು ಫಿಸಿಕಲ್ ಆ್ಯಕ್ಟಿವಿಟಿನ ಸರಿಯಾಗಿ ಮಾಡಬೇಕಾಗುತ್ತೆ, ಅಂದರೆ ದಿನನಿತ್ಯ ನೀವು ವ್ಯಾಯಾಮ ಮಾಡಬೇಕಾಗುತ್ತೆ. ಸೊ ಅಕಾರ್ಡಿಂಗ್ ಟು ಸ್ಟಡೀಸ್, ಯಾರು ಈ ಆ್ಯಕ್ಟಿವಿಟೀಸ್ನ ಡೈಲಿ ಮಾಡ್ತಾರೋ, ಸರಿಯಾಗಿ ವ್ಯಾಯಾಮ ಮಾಡ್ತಾರೋ, ಅವರಲ್ಲಿ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆಯಾಗಿ HDL ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದು ಕಂಡು ಬಂದಿದೆ. ಸೊ ಆದ್ದರಿಂದ ನೀವು ವ್ಯಾಯಾಮನ ದಿನನಿತ್ಯ ಮಾಡಬೇಕಾಗತ್ತೆ. ಸೊ ಆದಷ್ಟು ನೀವು ಮಾಡ್ರೇಟ್ ಇಂಟೆನ್ಸಿಟಿ ಇರುವಂತಹ ಏರೋಬಿಕ್ ಆ್ಯಕ್ಟಿವಿಟೀಸ್ನ ನೀವು ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನೀವು ಸೈಕ್ಲಿಂಗ್ ಮಾಡ್ಬೋದು, ಜಾಗಿಂಗ್, ರನ್ನಿಂಗ್, ಬ್ರಿಸ್ಕ್ ವಾಕಿಂಗ್, ಸ್ವಿಮ್ಮಿಂಗ್, ಈ ರೀತಿ ಆ್ಯಕ್ಟಿವಿಟೀಸ್ನ ದಿನನಿತ್ಯ ಮಾಡೋದಕ್ಕೆ ಟ್ರೈ ಮಾಡೋದ್ರಿಂದ ನಿಮ್ಮ LDL ಕೊಲೆಸ್ಟ್ರಾಲನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಟಿಪ್ ಯಾವುದು ಅಂತ ನೋಡೋದಾದರೆ, ಸೊ ಸ್ಮೋಕಿಂಗ್ನ ನೀವು ನಿಲ್ಲಿಸಬೇಕಾಗತ್ತೆ. ಸೊ ಇದು ತುಂಬ ಕೆಟ್ಟದ್ದಂತಲೇ ಹೇಳ್ಬೋದು ನಮ್ಮ ಹಾರ್ಟ್ ಹೆಲ್ತ್ಗೆ, ನಮ್ಮ ಲಂಗ್ಸ್ ಹೆಲ್ತ್ಗೂ ಕೂಡ. ಸೊ ಈ ಸ್ಮೋಕಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಈ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, HDL ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಸೊ ನೀವು ಸ್ಮೋಕಿಂಗ್ ಮಾಡ್ತಾ ಇದ್ದಲ್ಲಿ ನೀವು ಸ್ಮೋಕಿಂಗ್ನ ಕ್ವಿಟ್ ಮಾಡಿದ್ರೆ, ನಿಲ್ಲಿಸಿದ್ರೆ, ಬಿಟ್ಬಿಟ್ರೆ ನಿಮ್ಮ ಕೊಲೆಸ್ಟ್ರಾಲ್ ಪ್ರೊಫೈಲ್ ಇಂಪ್ರೂವ್ ಆಗುತ್ತೆ. ಅಂದರೆ ನಿಮ್ಮ LDL ಕೊಲೆಸ್ಟ್ರಾಲ್ ಕಡಿಮೆ ಆಗಿ HDL ಇಂಪ್ರೂವ್ ಆಗುತ್ತೆ. ಸೊ ನೀವೇನಾದರೂ ಸ್ಮೋಕಿಂಗ್ ಮಾಡ್ತಾ ಇದ್ರೆ ದಯವಿಟ್ಟು ನೀವು ನಿಲ್ಲಿಸಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಸೊ ಈ ಡಯಟ್ರಿ ಕೊಲೆಸ್ಟ್ರಾಲ್. ಸೊ ಈ ಡಯಟ್ರಿ ಕೊಲೆಸ್ಟ್ರಾಲ್ ಈ ಟ್ರಾನ್ಸ್ ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ಅಷ್ಟು ಎಫೆಕ್ಟ್ ಮಾಡೋದಿಲ್ಲ. ಸೊ ಆದರೂ ಕೂಡ ಈ ಡಯಟ್ರಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದು ತುಂಬ ಅವಶ್ಯಕತೆ ಅಂತಲೇ ಹೇಳ್ಬೋದು. ಈ ಕೊಲೆಸ್ಟ್ರಾಲ್ ಈ ಮೊಟ್ಟೆಯ ಒಳಗಡೆ ಭಾಗ, ಎಲ್ಲೋ ಭಾಗದಲ್ಲಿ ಇರುತ್ತೆ, ರೆಡ್ ಮೀಟ್ಸಲ್ಲಿ ಇರುತ್ತೆ ಮತ್ತು ಆರ್ಗಾನ್ ಪಾರ್ಟ್ಸ್ ಆಫ್ ಮೀಟಲ್ಲಿ ಇರುತ್ತೆ. ಸೊ ಇವುಗಳ ಕನ್ಸಂಪ್ಷನನ್ನು ನೀವು ಕಡಿಮೆ ಮಾಡಬೇಕಾಗುತ್ತೆ. ಇದರ ಬದಲಿಗೆ ನೀವು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ನ ತಗೊಂಡಾಗ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ತಗೊಂಡಾಗ ನಿಮಗೆ ಪ್ರೋಟೀನು ಸಿಗುತ್ತೆ, ಅದ್ರ ಜೊತೆಗೆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಫೈಬರ್ ಕೂಡ ಆ್ಯಡ್ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಪ್ಲಾಂಟ್ ಬೇಸ್ಡ್ ಫುಡ್ಸ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ LDL ಕೊಲೆಸ್ಟ್ರಾಲ್ನ ನೀವು ಕಡಿಮೆ ಮಾಡ್ಕೊಳ್ಬೋದು. ಸೊ ಹಾಗಾದರೆ ಸೊ ನೆಕ್ಸ್ಟ್ ಟಿಪ್ ಯಾವುದು ಅಂತ ನೋಡೋದಾದರೆ ಸೊ ನಿಮ್ಮ ಸ್ಟ್ರೆಸ್ ಲೆವೆಲ್ನ ಮ್ಯಾನೇಜ್ ಮಾಡೋದು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಕೆಲವೊಬ್ಬರು ಎಲ್ಲ ಡಯಟ್ ಎಲ್ಲ ಸರಿ ಮಾಡ್ತಾ ಇರ್ತಾರೆ, ಆದರೂ ಕೂಡ ಅವರ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಈ ಕ್ರೋನಿಕ್ ಸ್ಟ್ರೆಸ್ ಏನು ಮಾಡುತ್ತೆ ಅಂದರೆ ಇದು LDL ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ, ಈ HDL ಗುಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿಬಿಡುತ್ತೆ. ಸೊ ಆದ್ದರಿಂದ ನೀವು ನಿಮ್ಗೆ ಏನಾದರೂ ಸ್ಟ್ರೆಸ್ ಇದ್ದಲ್ಲಿ ಸೊ ಈ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡೋದಿರ್ಬೋದು, ಮೈಂಡ್ಫುಲ್ನೆಸ್ನ ಪ್ರಾಕ್ಟೀಸ್ ಮಾಡೋದಿರ್ಬೋದು, ಡೀಪ್ ಬ್ರೀತಿಂಗ್ ಮಾಡೋದಿರ್ಬೋದು, ಯೋಗ ಪ್ರಾಕ್ಟೀಸ್ ಮಾಡೋದಿರ್ಬೋದು, ಈ ರೀತಿ ಆ್ಯಕ್ಟಿವಿಟೀಸ್ಗಳನ್ನ ನೀವು ಇನ್ಕ್ಲೂಡ್ ಮಾಡ್ಕೊಂಡಲ್ಲಿ ನಿಮ್ಮ ಸ್ಟ್ರೆಸ್ಸನ್ನು ನೀವು ಮ್ಯಾನೇಜ್ ಮಾಡ್ಬೋದು. ಸೊ ನೀವು ಒಳ್ಳೆ ಥೆರಪಿಸ್ಟ್ನ ಮೀಟ್ ಮಾಡಿ ಅವ್ರ ಹತ್ರ ಸಲಹೆ ಪಡ್ಕೊಳ್ಳಿ. ನೀವೇನಾದರೂ ನಿಮಗೆ ತುಂಬ ಸ್ಟ್ರೆಸ್ ಆಗ್ತಿದ್ದಲ್ಲಿ ಸೊ ಅವರ ಸಲಹೆ ಮೇರೆಗೆ ನೀವು ಕೆಲವೊಂದು ಅಭ್ಯಾಸಗಳನ್ನ ನೀವು ನಿಮ್ಮ ದಿನನಿತ್ಯದಲ್ಲಿ ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವಾಗ ಸ್ಟ್ರೆಸ್ ಕಡಿಮೆ ಆಗುತ್ತೋ ನಿಮ್ಮ ಗುಡ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಮೆಡಿಕೇಷನ್ಸ್. ಸೊ ಮೆಡಿಕೇಷನ್ಸ್ಗಳ ಬಗ್ಗೆ ನೋಡೋದಾದರೆ ಸೊ ಕೆಲವೊಬ್ಬರು ಕೇಸ್ಗಳಲ್ಲಿ ಸೊ ಕೇವಲ ಈ ಲೈಫ್ ಸ್ಟೈಲ್ ಒಂದೇ ಸಾಕಾಗೋದಿಲ್ಲ. ಸೊ ಕೆಲವರಲ್ಲಿ ತೀರಾ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಹೋಗ್ಬಿಟ್ಟಿರುತ್ತೆ. ಸೊ ತೀರಾ ಜಾಸ್ತಿ ಇರುತ್ತೆ, ಅವ್ರಿಗೆ ಆಲ್ರೆಡಿ ಅಂಡರ್ಲೈಯಿಂಗ್ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದಲ್ಲಿ ಸೊ ನೀವು ಡಾಕ್ಟರ್ ಸಲಹೆ ಮೇರೆಗೆ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಸಲಹೆ ಮೇರೆಗೆ ನೀವು ಮೆಡಿಕೇಷನ್ಸ್ ಅವ್ರು ಏನು ಅಡ್ವೈಸ್ ಮಾಡಿರ್ತಾರೋ, ನಿಮ್ಗೆ ಯಾವ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೇಳಿರ್ತಾರೋ ಆ ಟ್ಯಾಬ್ಲೆಟ್ಸ್ನ ನೀವು ತಪ್ಪದೆ ತೊಗೊಳ್ಬೇಕಾಗುತ್ತೆ. ನಿಮ್ಮಷ್ಟಕ್ಕೆ ನೀವೇ ಯಾವುದೇ ಟ್ಯಾಬ್ಲೆಟ್ಸ್ನು ನಿಲ್ಲಿಸೋದಕ್ಕೆ ಹೋಗಬಾರ್ದು. ನಿಮ್ಮ ಟಾರ್ಗೆಟ್ ಲೆವೆಲ್ ರೀಚ್ ಆಗೋವರೆಗೂ ನಿಮ್ಮಷ್ಟಕ್ಕೆ ನೀವೇ ಯಾವುದೇ ತರಹದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಸೊ ನೀವು ಏನೇ ಚೇಂಜಸ್ ಮಾಡಬೇಕಾದ್ರೂ ಡಯಟಲ್ಲಿ ಚೇಂಜ್ ಮಾಡಬೇಕಾಗಿದ್ದು, ನಿಮ್ಮ ಎಕ್ಸಸೈಸ್ ರೂಟೀನಲ್ಲಿ ಚೇಂಜ್ ಮಾಡಬೇಕಿದ್ರೆ, ಮೆಡಿಕೇಷನ್ಸಲ್ಲಿ ಚೇಂಜ್ ಮಾಡೋದ್ರಿದ್ರೆ ನಿಮ್ಮ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಹತ್ರ ಸಲಹೆ ತೆಗೆದುಕೊಂಡ ನಂತರ ನೀವು ಚೇಂಜಸ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ತುಂಬ ಸಹಾಯನೂ ಕೂಡ ಮಾಡುತ್ತೆ. ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ಗಳು ಆಗೋದಿಲ್ಲ, ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ಕೂಡ ಉಂಟಾಗೋದಿಲ್ಲ. ಇದ್ರ ಜೊತೆಗೆ ನೀವು ಗುಡ್ ಡಯಟ್ ಮತ್ತು
ಎಕ್ಸಸೈಸ್ ಎಲ್ಲ ನೀವು ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಈ ರೀತಿ ನೀವು ಸರಿಯಾಗಿ ಫಾಲೋ ಮಾಡೋದ್ರಿಂದ, ಇವಾಗ ನಾನು ಏನೇನು ಸಲಹೆಗಳನ್ನ ನೀಡಿದೆ, ಈ ಎಲ್ಲ ಸಲಹೆಗಳನ್ನ ನೀವು ಫಾಲೋ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಎಲ್ಲ ಸಲಹೆಗಳನ್ನ ಫಾಲೋ ಮಾಡಿ, ಸೊ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿಕೊಡಿ. ಸೊ ನೀವು ಈ ಎಲ್ಲ ಸಲಹೆಗಳನ್ನ ಫಾಲೋ ಮಾಡ್ದಲ್ಲಿ ನೀವು ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಬೋದು. ನೀವು ದಿನನಿತ್ಯ ಫಾಲೋ ಮಾಡ್ದಲ್ಲಿ, ರೆಗ್ಯುಲಾರಿಟಿ ಇದ್ದಲ್ಲಿ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಬೋದು. ಅಟ್ಲೀಸ್ಟ್ 5 to 6 ಆದರೂ ಫಾಲೋ ಮಾಡಿ. ಸೊ ನೀವು ತುಂಬ ಚೇಂಜಸ್ನ ನೋಡ್ಬೋದು ನಿಮ್ಮ ಕೊಲೆಸ್ಟ್ರಾಲ್ ಪ್ರೊಫೈಲಲ್ಲಿ, ನಿಮ್ಮ ಲಿಪಿಡ್ ಪ್ರೊಫೈಲಲ್ಲಿ ತುಂಬ ಚೇಂಜಸ್ನ ನೀವೇ ನೋಡ್ಬೋದು. ಸೊ ಆದ್ದರಿಂದ ಈ ಎಲ್ಲ ಸಲಹೆಗಳನ್ನ ಫಾಲೋ ಮಾಡಿ, ಸರಿಯಾದ ಡಯಟ್ ಫಾಲೋ ಮಾಡಿ, ಎಕ್ಸಸೈಸ್ ಮಾಡಿ, ದಿನನಿತ್ಯ ಎಕ್ಸಸೈಸ್ ಮಾಡಿ, ಈ ಟ್ರಾನ್ಸ್ ಫ್ಯಾಟ್, ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುವಂತಹ ಆಹಾರಗಳನ್ನ ಕಡಿಮೆ ಮಾಡಿ. ಸೊ ನಿಮ್ಮ ಏನೇ ಒಂದು ಬೇರೆ ನೀವು ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಡಯಟ್ ಚೇಂಜ್ ಮಾಡೋದ್ರಲ್ಲಿ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಲ್ಲಿ, ನಿಮ್ಗೆ ಆಲ್ರೆಡಿ ಅಂಡರ್ಲೈನ್ ಹೆಲ್ತ್ ಪ್ರಾಬ್ಲಮ್ ಇದ್ದಲ್ಲಿ, ಹಾರ್ಟ್ ಕಂಡೀಷನ್ ಪ್ರಾಬ್ಲಮ್ ಇದ್ದಲ್ಲಿ, ನಿಮ್ಮ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಇಂದ ಒಂದು ಸಲಹೆ ತೆಗೆದುಕೊಂಡ ನಂತರ ನೀವು ಚೇಂಜಸ್ನ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಸ್ಟೈಲಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.